ಕರ್ನಾಟಕ ರಾಜ್ಯದಲ್ಲಿ ಈಗ ಭಾರತೀಯ ಜನತಾ ಪಕ್ಷದವರು ಬ್ರಾಹ್ಮಣರನ್ನು ಮುಖ್ಯಮಂತ್ರಿ ಮಾಡಬೇಕಂತ ವಿಚಾರ ಮಾಡಕತ್ತಾರ. ಯಾಕೆ ಬ್ರಾಹ್ಮಣರ ಮುಖ್ಯಮಂತ್ರಿ ಆಗಬಾರ್ದ್ರಿ? ಇದು ನಂಬರ್ 1 ಚಾನಲ್ ಪ್ರಶ್ನೆ. ಇನ್ನೂ ಕುತೂಹಲ ಸುದ್ದಿ ಕೇಳೋಕ್ಕಿಂತ ಮುಂಚಿತ ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗಿರಿ. ಬಹಳ ಕುತೂಹಲಕಾರಿ ಸತ್ಯ ಸಂಗತಿ ಹೇಳ್ತೀನಿ. ಇದೇ ಪ್ರಹ್ಲಾದ್ ಜೋಶಿ ಸಾಹೇಬರನ್ನು ಕರ್ನಾಟಕದ ಮುಖ್ಯಮಂತ್ರಿ ಮಾಡಕ್ಕೆ ಹೊಂಟಾರ. ಇದು ನಿಜಕ್ಕೂ ಒಳ್ಳೆಯ ಸ್ವಾಗತಾರ್ಹ ಕ್ರಮ. ಯಾಕಂದರೆ ಪ್ರಹ್ಲಾದ್ ಜೋಶಿ ಅಜಾತ ಶತ್ರು. ಪ್ರಹ್ಲಾದ್ ಜೋಶಿ ಬಾಯ ಕೇಳಿರೇನೆ ಎಂದರೆ ದ್ವೇಷದ ರಾಜಕಾರಣ, ಇನ್ನಿತರ ಸಮುದಾಯನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ ಹೀನಾಯ ಪರಿಸ್ಥಿತಿಯಲ್ಲಿ ಯಾವುದೇ ಸಮುದಾಯದವರನ್ನು ತೆಗಳಲಾರದಂಥ ಭಾರತೀಯ ಜನತಾ ಪಕ್ಷದಾಗ ಒಳ್ಳೆಯ ಸಾದಾಸೀದಾ ಸರಳ ವ್ಯಕ್ತಿ ಅಂದ್ರೆ ಪ್ರಹ್ಲಾದ್ ಜೋಶಿ. ಆರ್ ಗುಂಡೂರಾವ್ ಮುಖ್ಯಮಂತ್ರಿ ಆಗಲಿಲ್ಲ ಅಂದ್ರೆ ಬ್ರಾಹ್ಮಣರಾಗ. ಆವಾಗ ಸಂಜಯ್ ಗಾಂಧಿ, ಫಯಜ್ ಮೊಹಮ್ಮದ್ ಖಾನ್ ಅಂತಿದ್ರು. ಮಡಿಕೇರಿ ನಮ್ಮ ಒಡನಾಟಿ ಸಂಬಂಧ 30 ವರ್ಷದ ಹಿಂದಿನ ಇತಿಹಾಸ ಹೇಳಕತ್ತನ ಕೇಳ್ರಿ. ಪತ್ರಿಕೋದ್ಯಮದಲ್ಲಿ ನಾವು ಬಸವನಗುಡಿ ಇದ್ದಾಗ ಆವಾಗ ಫಯಜ್ ಮೊಹಮ್ಮದ್ ಖಾನ್ ಅಂದ್ರೆ ಇಂದಿರಾ ಗಾಂಧಿ ನನ್ನ 3ನೇ ಮಗ ಅಂತಿದ್ಲು. ಅದೇ ಫಯಜ್ ಮೊಹಮ್ಮದ್ ಖಾನ್ ಸಂಜಯ್ ಗಾಂಧಿ ಅವರ ನೇತೃತ್ವದಲ್ಲಿ ಒಬ್ಬ ಕರ್ನಾಟಕ ರಾಜ್ಯದಾಗ ಒಳ್ಳೆಯ ಚತುರ ರಾಜಕಾರಣ ತಗೊಂಡು ಬಾ, ಅವನ CM ಮಾಡ್ತಾನಂತಂದಾಗ ಇದೇ ಫಯಜ್ ಮೊಹಮ್ಮದ್ ಖಾನ್ ನೆಟ್ಗ ಹೋಗಿ ಇದೇ ಆರ್ ಗುಂಡೂರಾವ್ ಅವರನ್ನು ಕರೆತಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿಸಿದಾಗ ಆವಾಗ ಆರ್ ಗುಂಡೂರಾವ್ ಯಾವ MLA ಇದ್ದಿರಲಿಲ್ಲ, MLC ಇದ್ದಿರಲಿಲ್ಲ. ಇತಿಹಾಸ ತೆಗೆದು ನೋಡ್ರಿ. ಆವಾಗ ನಾವು ಬಸವನಗುಡಿಯಲ್ಲಿ ಇದ್ದಾಗ ದಿಢೀರನೆ ಕರ್ನಾಟಕ ರಾಜ್ಯದಾಗ ಮುಖ್ಯಮಂತ್ರಿ ಬ್ರಾಹ್ಮಣ ಕುಟುಂಬದಿಂದ ಬಂದಂಥ ಆರ್ ಗುಂಡೂರಾವ್ ಮುಖ್ಯಮಂತ್ರಿಯಾಗಿದ್ದು ಇತಿಹಾಸ ಬರ್ಕೋರಿ. ಇನ್ನು 2ನೇ ಸಾಲಿನಲ್ಲಿ ಯಾಕಂದರೆ ಬ್ರಾಹ್ಮಣರು ಕರ್ನಾಟಕದಲ್ಲಿ ಈ ಬಹಳ ಕಡಿಮೆ ಸಮುದಾಯ ಇದ್ದರೂ ಸಹಿತ 3 ಜನ ಮುಖ್ಯಮಂತ್ರಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. 3ನೇದವರು ಪ್ರಹ್ಲಾದ್ ಜೋಶಿ, 2ನೇದವರು ರಾಮಕೃಷ್ಣ ಹೆಗಡೆಯವರು ಎಷ್ಟು ವರ್ಷ ಮುಖ್ಯಮಂತ್ರಿಯಾಗಿದ್ದು ಇತಿಹಾಸ ತೆಗೆದು ನೋಡ್ರಿ. ಇದೇ ದೇವೇಗೌಡ ಕುಟುಂಬ ರಾಮಕೃಷ್ಣ ಹೆಗಡೆಯವರನ್ನು ಮುಖ್ಯಮಂತ್ರಿ ಮಾಡಿದರು. ಇತಿಹಾಸ ಒಂದು ಸ್ವಲ್ಪ ತೆಗೆದು ನೋಡ್ರಿ. ಅವರ ಸಚಿವ ಸಂಪುಟದಲ್ಲಿ ಇದ್ದಂಥ ಅಬ್ದುಲ್ ನಜೀರ್ ಸಾಬ್ ಸಿದ್ದರಾಮಯ್ಯರವರನ್ನು ಮಂತ್ರಿ ಮಾಡಿದ್ದು ಇತಿಹಾಸ ಗೊತ್ತೈತೇನ್ರಿ ಯಾರಿಗಾದರೂ? ಸಿದ್ದರಾಮಯ್ಯನವರನ್ನು ಟಿಕೆಟ್ ಕೊಟ್ಟ ಆರಿಸಿ ತಂದಂಥ ರಾಮಕೃಷ್ಣ ಹೆಗಡೆ ಅಬ್ದುಲ್ ನಜೀರ್ ಸಾಬ್ ಅವ್ರ ಮಾತು ಕೇಳಿ. ಇವತ್ತು ಇತಿಹಾಸ ಯಾವುದು ಇತಿಹಾಸನ್ನು ಅಳಿಸಿ ಹಾಕಲಾರದಂಥ ಇತಿಹಾಸ ಇವತ್ತು ನಂಬರ್ 1 ಚಾನಲ್ ಕಾಕ ಹೇಳಕತ್ತಾನ ಬರ್ಕೋರಿ. ರಾಜಕೀಯ ವಿಶ್ಲೇಷಣೆ ಮತ್ತು ರಾಜಕೀಯ ಇತಿಹಾಸ. ಅಬ್ದುಲ್ ನಜೀರ್ ಸಾಬ್ ಹತ್ರ ಹೋಗ್ತಾರೆ, ಸಿದ್ದರಾಮಯ್ಯ ನನಗೆ ಮಂತ್ರಿ ಮಾಡಂತೇಳಿ. ಆವಾಗ ಅಬ್ದುಲ್ ನಜೀರ್ ಸಾಬ್ ಹೋಗಿ ರಾಮಕೃಷ್ಣ ಹೆಗಡೆಗೆ ಹೇಳ್ತಾರ, ಸಿದ್ದರಾಮಯ್ಯನ ಮುಖ್ಯಮಂತ್ರಿ, ಸಿದ್ದರಾಮಯ್ಯನ ಸಚಿವ ಸಂಪುಟದಲ್ಲಿ ತಗೋರಿ ರಾಮಕೃಷ್ಣ ಹೆಗಡೆಯವರೇ ಅಂತಂದಾಗ ಆವಾಗ ನಾನು ತೋಳಲಂತ ರಾಮಕೃಷ್ಣ ಹೆಗಡೆಯವರು ನೋಡ್ರಿ ಅಂಥ ಮುಸ್ತದಿ ರಾಜಕಾರಣಿ. ಆವಾಗ ಸಚಿವ ಸಂಪುಟ ಸೇರಿದಂಥ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ಯ ಸಚಿವ ಅಬ್ದುಲ್ ನಜೀರ್ ಸಾಬ್ ಒಂದು ಮಾತು ಹೇಳ್ತಾರ, ಯಾವಾಗ ಸಿದ್ದರಾಮಯ್ಯನನ್ನೇ ನೀವು ತಗೊಳ್ಳೋದಿಲ್ಲ ಅಂದ್ರೆ ನಾನೂ ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಡ್ತೇನೆ, ನನಗೂ ಅವಶ್ಯಕತೆ ಇಲ್ಲ ಎಂದಾಗ ನಜೀರ್ ಸಾಬನ ಮಾತು ಕೇಳಲಾರ್ದಂಥ ಪರಿಸ್ಥಿತಿ. ಅದೇ ನಜೀರ್ ಸಾಬ್ ನೀರ್ ಸಾಬ್ ಅಂತಾರ. ಅವರು ಸತ್ತಾಗ ಈ ಬೋರ್ದಿಂದ ಕಣ್ಣೀರಿನ ಹನಿ ಹನಿ ಫೋಟೋ ಹಾಕಿದ್ದು ಒಂದು ವ್ಯಂಗ್ಯಚಿತ್ರ ಮಾಡಿದ್ರು, ನೋಡಿದಿರಿ ಕಾರ್ಟೂನು. ಅದನ್ನೆಲ್ಲ ಇತಿಹಾಸ ತೆಗೆದು ನೋಡ್ರಿ. ಈಗ ಏನು ಸುದ್ದಿ ಹೇಳಕ್ಕೆ ಬಂದೇನೆ, ಇದೇ ರಾಮಕೃಷ್ಣ ಹೆಗಡೆ ಅವರನ್ನು ಮಾನ್ಯ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಮುಖ್ಯಮಂತ್ರಿ ಮಾಡಿದರು. ಆದರೆ ಪ್ರಧಾನಮಂತ್ರಿ ಮಾಡುವ ಸಲುವಾಗಿ ಇದೇ ದೇವೇಗೌಡರು ರಾಮಕೃಷ್ಣ ಹೆಗಡೆ ಅವರನ್ನು ಅಡ್ಡಗಾಲು ಹಾಕಿದ್ದು ಅದು ಇತಿಹಾಸ ನಿಮಗೆ ಗೊತ್ತೈತಿ. ಅದನ್ನೊಂದು ಎಪಿಸೋಡ್ ಮಾಡಿ ಹೇಳ್ತೀನಿ. ಈಗ ಕರ್ನಾಟಕ ರಾಜ್ಯದಿಂದ ಆರ್ ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ದಾರ ಬ್ರಾಹ್ಮಣರಿಂದ, ರಾಮಕೃಷ್ಣ ಹೆಗಡೆ ಆಗಿದ್ದಾರ ಬ್ರಾಹ್ಮಣರಿಂದ. ಆದರೆ ಈಗ ಪ್ರಹ್ಲಾದ್ ಜೋಶಿ ಮುಖ್ಯಮಂತ್ರಿ ಯಾಕೆ ಬ್ಯಾಡಂತೀರಿ? ಬ್ರಾಹ್ಮಣರಲ್ಲಿಯೂ ಬಹಳ ಚತುರದಾರ, ಒಳ್ಳೆಯವರದಾರ, ಹೃದಯವಂತರದಾರ, ಎಲ್ಲರ ಜೊತೆ ಸಮನ್ವಯ ಸಂಕೇತ ಸಾರಿದಂಥ ಬ್ರಾಹ್ಮಣರ ಮಿತ್ರರು ನನ್ನ ಜೊತೆನೂ ಅದಾರ. ಅನೇಕ ಬ್ರಾಹ್ಮಣರು ನನ್ನ ಸ್ಟುಡಿಯೋಕ್ಕೆ ಬರ್ತಾರ, ವಿಚಾರ ವಿನಿಮಯ ಮಾಡ್ತಾರ. ಏನೋ ಧರ್ಮದ ಸಂಘರ್ಷಗಳು, ಧರ್ಮದ ಆಚಾರ ವಿಚಾರಗಳು ಅವರ ಮನೆಯಲ್ಲಿ, ಆದರೆ ನನ್ನ ಸ್ಟುಡಿಯೋಕ್ಕೆ ಬಂದಾಗ ಭಾವ್ಯಕತೆಯ ಸಂಕೇತದಿಂದ ಮಾನವರಾಗಿ ಬರ್ತಾರ. ಎಷ್ಟು ಚಂದ ವಿಚಾರ ವಿನಿಮಯ ಮಾಡ್ತೀವಿ. ನಾವು ಪ್ರಹ್ಲಾದ್ ಜೋಶಿ ಅವ್ರನ್ನ ಯಾಕೆ ಬೆಂಬಲ ಮಾಡ್ತೀವಿ ಅಂದ್ರೆ ಪ್ರಹ್ಲಾದ್ ಜೋಶಿ ಕಷ್ಟದಿಂದ ಬಂದವರು ಗೊತ್ತೈತಿರಲ್ಲ, ಅವ್ರ ಇತಿಹಾಸ
ಏನು ಹೇಳೋದು ಅವಶ್ಯಕತೆ ಇಲ್ಲ. ನಮ್ಮ ಗೋಕಾಕ ತಾಲೂಕಿಂದ ಹುಡುಗ ಈ ಹುಟ್ಟಿದ್ದು ಧಾರವಾಡದಲ್ಲಿ ಶಿಕ್ಷಣ ಕಲೀಲಿಕ್ಕೆ ಹೋಗಿ ಉನ್ನತ ಸ್ಥಾನ ಪಡೆದು RSSದಲ್ಲಿ ಹೋಗಿ ತರಬೇತಿ ಹೊಂದಿ ರಾಷ್ಟ್ರೋತ್ಥಾನದಲ್ಲಿ ಅಲ್ಲಿ ಶಿಕ್ಷಣ ವಹಿಸಿ ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿ ಮೋದಿಯವರ ಪಕ್ಕದಲ್ಲಿ ಕೊಂಡುವಂಥ ಒಂದು ಉತ್ತರ ಕರ್ನಾಟಕದ ಯುವಕ, ಉತ್ತರ ಕರ್ನಾಟಕದ ಒಂದು ಗಂಡುಗಲಿ ಪ್ರಹ್ಲಾದ್ ಜೋಶಿ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು? ಇದು ನನ್ನ ಅಭಿಪ್ರಾಯ. ಅನೇಕ ಅಭಿಮಾನಿಗಳು ಪ್ರಹ್ಲಾದ್ ಜೋಶಿ ಹೊಂದಿದ್ದಾರೆ. ಅನೇಕ ಯುವಕರನ್ನ, ಕಾರ್ಯಕರ್ತರನ್ನ ಶಾಸಕ ಮಾಡಕ್ಕೆ ಹೊಂಟಾರ. ಇದೇ ಬಸವನ ಬಾಗೇವಾಡಿಯಲ್ಲಿ ನೋಡ್ರಿ, ಇದೇ ರಾಯಬಾಗ್ ಮತ್ತು ಅನೇಕ ತಾಲೂಕು ಜಿಲ್ಲೆಗಳಲ್ಲಿ ನೋಡ್ರಿ, ಅನೇಕ ಯುವಕರನ್ನ ಸಂಘಟನೆ ಮಾಡಿ ನಾಳೆ ಬರುವ 2023 ಬರುವ ಏಪ್ರಿಲ್ ಮೇ ಇದೇ ವರ್ಷದಲ್ಲಿ ಚುನಾವಣೆಗಳು ಜರುಗಾಕತ್ತಾವ. ಇದೇ ಗುಜರಾತ್ ಮಾಡೆಲ್ದಿಂದ ಇವತ್ತು ಪ್ರಹ್ಲಾದ್ ಜೋಶಿ 40 ಸ್ಥಾನವನ್ನು ಗೆಲ್ಲದ್ದು ಇನ್ನು ತೋರಿಸಲಕ್ಕ ಹೊಂಟಾರ. ಪ್ರಧಾನಮಂತ್ರಿ ಮೋದಿಯವರ ಜನಮೆಚ್ಚುಗೆ ನಾಯಕನಾಗಿ ಕರ್ನಾಟಕದಲ್ಲಿ ರಿಂಗ್ ಮಾಸ್ಟರ್ ಆಗಕ್ಕೆ ಹೊಂಟಾರ ಪ್ರಹ್ಲಾದ್ ಜೋಶಿ. ಯಾಕೆ ಪ್ರಧಾನಮಂತ್ರಿ ಆಗಬಾರ್ದು? ಪ್ರಹ್ಲಾದ್ ಜೋಶಿ ಕರ್ನಾಟಕ ರಾಜ್ಯಕ್ಕೆ ಪ್ರಧಾನಮಂತ್ರಿ ಆಗಬೇಕು. ಪ್ರಧಾನಮಂತ್ರಿ ಮೋದಿಯವರ ಆಶೀರ್ವಾದದಿಂದ ಕರ್ನಾಟಕದ ಮುಖ್ಯಮಂತ್ರಿ ಪ್ರಹ್ಲಾದ್ ಜೋಶಿ ಆಗಬೇಕು. ಪ್ರಹ್ಲಾದ್ ಜೋಶಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದರೆ ಬಹಳ ನೆನಗುದಿಗೆ ಬಿದ್ದ ಉತ್ತರ ಕರ್ನಾಟಕದ ಅನೇಕ ಸಮಸ್ಯೆಗಳು. ಯಾಕಂದರೆ ಚಾಣಾಕ್ಷರು, ಬ್ರಾಹ್ಮಣರ ಅಂದ್ರೆ ಬಹಳ ಬುದ್ಧಿವಂತರಲ್ಲ, ಅಂಥವ್ರನ್ನ ಮುಖ್ಯಮಂತ್ರಿ ಮಾಡಿ ಇವತ್ತು ಕರ್ನಾಟಕದಲ್ಲಿ ಅನೇಕ ಯೋಜನೆಗಳನ್ನ ಸಾಕಾರಗೊಳಿಸುವ ಸಲುವಾಗಿ ಕರ್ನಾಟಕದ ಮಹಾಜನತೆ ಪ್ರಹ್ಲಾದ್ ಜೋಶಿನ ಮುಖ್ಯಮಂತ್ರಿ ಮಾಡೋ ಸಲುವಾಗಿ ನಿಮ್ಮ ಅಭಿಪ್ರಾಯ ನನ್ನ ಜೋಡಿ ಹಂಚ್ಕೋತೀರಿ? ಪ್ರಹ್ಲಾದ್ ಜೋಶಿ ನಿಷ್ಠುರ ರಾಜಕಾರಣಿ, ಯಾರ ಭೇದ ಭಾವ ಇಲ್ಲ, ಯಾವ ಅಪೇಕ್ಷೆ ಪಡುವ ವ್ಯಕ್ತಿಯಲ್ಲ, ದ್ವೇಷ ರಾಜಕಾರಣ ಮಾಡಲಾರ್ದಂಥ ವ್ಯಕ್ತಿ, ಯಾವುದೇ ಹಗರಣದಲ್ಲಿ ಸಿಲುಕಿದಂಥ ವ್ಯಕ್ತಿಯಲ್ಲ. ಏನೋ ಡ್ಯಾಮೇಜ್ ಮಾಡೋಕೆ ಅನೇಕ ಆಪಾದನೆಗಳು ಮಾಡ್ತಾರೆ. ಆ ಆಪಾದನೆಗಳು ಸಾಬೀತಾಗಬೇಕು. ಆಪಾದನೆ ಸಾಬೀತಾದರೆ ಮಾತ್ರ ಅವನು ಅಪರಾಧಿ ಆಗ್ತಾನೆ. ಅನೇಕ ಆರೋಪ ಪ್ರತ್ಯಾರೋಪಕ್ಕೆ ದೈನಂದಿನವಾಗಿ ಯಾರ್ಯಾರನ್ನೋ ಡ್ಯಾಮೇಜ್ ಮಾಡಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಚುನಾವಣೆ ಅದಾವ್ರಲ್ಲ ಏಪ್ರಿಲ್ ಮೇಕ, ಇನ್ನು ಡ್ಯಾಮೇಜನ್ನು ಮಾಡ್ಕೊತ ಹೋಗಾರ. ಅದರ ಸಲುವಾಗಿ ಪ್ರಹ್ಲಾದ್ ಜೋಶಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗೋ ಸಲುವಾಗಿ ಕರ್ನಾಟಕ ರಾಜ್ಯದ ಜನತೆ ಎಷ್ಟು ಮಂದಿ ನೀವು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ನನ್ನ ಜೊತೆ ಹಂಚ್ಕೋರಿ. ಅನೇಕ ಕಾರ್ಯಕರ್ತರನ್ನ ತಯಾರು ಮಾಡ್ಯಾರ. ಪ್ರಹ್ಲಾದ್ ಜೋಶಿಗೊಂದು ಲೈಕ್ ಶೇರ್ ಮಾಡ್ತೀರಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಪ್ರಹ್ಲಾದ್ ಜೋಶಿ ಆಗಬೇಕಾ? ಇನ್ನು ಮತ್ತೆ ಯಾರಾಗಬೇಕನ್ನೋದು ನನಗೆ ತಿಳಿಸ್ರಿ. ಅದು ಒಂದು ಎಲ್ಲ ಕಮೆಂಟ್ ತೊಗೊಂಡು ಮತ್ತೊಂದು ಸುದ್ದಿ ಮಾಡ್ತೀನಿ. ಮತ್ತೆ ಬೇರೆ ಸುದ್ದಿಯೊಂಗ, ಖಡಕ ಸುದ್ದಿಯೊಂಗ ಬರ್ತಾನ. ಕಾಕ ನಮಸ್ಕಾರ.